ಮುಖ್ಯಮಂತ್ರಿ ಗಾದಿಗೆ ಶೆಲ್ಲೆ ಹಾಕಿ ಕೂತಿರ್ತಕ್ಕಂಥ ಈ ಡಿ.ಕೆ. ಸುರೇಶ್ ಸಹೋದರರು ಕೂಡ ಸೋಲೋದು ಖಚಿತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತೋರಿಸುತ್ತಾ ಇವಾಗ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾವೆಲ್ಲರೂ ಸೇರಿ ಒಂದು ವಿಶೇಷ ರೀತಿಯಲ್ಲಿ ಸ್ವಾಗತ ಕೋರೋಣ. ನಿಮ್ಮ ಕೊರಳಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳನ್ನ ಕೈಯಲ್ಲಿ ತೆಗೆದುಕೊಂಡು ಲೋಕಸಭಾ ಅಭ್ಯರ್ಥಿ ಕೆಲಸದ बोलो भारत माता की राजमाता इल्लाबाई होळकर ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ 2024 ನಮ್ಮ ಭಾರತದ ಸಾರ್ವತ್ರಿಕ ಚುನಾವಣೆಯ ನಿಮಿತ್ತ ರಾಯಚೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಜನತಾದಳ ಎನ್ಡಿಎ ಒಕ್ಕೂಟದ ಪಕ್ಷದ ಅಭ್ಯರ್ಥಿಗಳು ಹಾಲಿ ಸಂಸದರು ಸಜ್ಜನರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸರಳ ಅಮರೇಶ್ವರ್ ನಾಯಕರು, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಅಮೀನ್ ರೆಡ್ಡಿ ಅವರೇ, ಕಾರ್ಯದರ್ಶಿಗಳಾದಂಥ ಗುರುಕಾಮ ಅವರೇ, ನಮ್ಮ ಶಾಪುರದ ಖ್ಯಾತ ವೈದ್ಯರು ಹಿರಿಯರಾದಂಥ ಚಂದ್ರಶೇಖರ್ ಸುಬೇದಾರ್ ಅವರೇ, ಶಿವರಾಜ್ ದೇಶಮುಖ್ ಅವರೇ, ಬಸವರಾಜ್ ವಿಭೂತಿಹಳ್ಳಿ ಅವರೇ, ರಾಜ್ಕರ್ ಗೂಗಲ್ ಅವರೇ, ಇವತ್ತಿನ ಈ ಕಡು ಬಿಸಿಲಲ್ಲಿ ಈ ಒಂದು ಕಡು ಬಿಸಿಲಿನಲ್ಲಿ ರಾಜ್ಕರ್ ಗೂಗಲ್ ಅವರೇ, ಇವತ್ತಿನ ಈ ಕಡು ಬಿಸಿಲಲ್ಲಿ ಈ ಒಂದು ಕಡು ಬಿಸಿಲಿನಲ್ಲಿ ನೀವೆಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೇಲಿನ ಅಭಿಮಾನ, ಬಿಜೆಪಿ ಮೇಲಿನ ಅಭಿಮಾನ, ನಮ್ಮ ಲೋಕಸಭಾ ಸದಸ್ಯರಾದಂಥ ಅಂಬರೀಶ್ ನಾಯಕರ ಅಭಿಮಾನ ಮತ್ತು ಈ ಜಿಲ್ಲೆಯ ಅಧ್ಯಕ್ಷರು ಎಲ್ಲ ಮುಖಂಡರ ಅಭಿಮಾನದಿಂದ ಇಲ್ಲಿ ಸೇರಿದರೆ ನಿಮಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಾವು ನಮ್ಮ ದೇಶದ ಚುನಾವಣೆ ಮುಂದಿನ 5 ವರ್ಷದ ಭವಿಷ್ಯ ಸಲುವಾಗಿ ಯಾರ ಕೈಯಲ್ಲಿ ಭಾರತವನ್ನ ಸುರಕ್ಷಿತ ಇರ್ತದೆ ಅನ್ನುವಂಥ ಬಹಳ ದೊಡ್ಡ ಚಿಂತನೆಯನ್ನ ಇವತ್ತು ನಾವು ಮಾಡಬೇಕಾಗಿದೆ. ಕಳೆದ 10 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಇರ್ಬೋದು, ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು, ಇವೆಲ್ಲ 10, 15, 20 ಪಾರ್ಟಿಗಳಿಂದ ಇವತ್ತು ನಡೆಯುವಂಥ ಪಾರ್ಟಿ ಸರ್ಕಾರಗಳಿದ್ದು. ಆದರೆ ನೀವೆಲ್ಲ ನಿರ್ಣಯ ಮಾಡಿದ್ರಿ, ಕಾಂಗ್ರೆಸ್ನ ಭ್ರಷ್ಟಾಚಾರ ತುದಿಗೆ ಮುಟ್ಟಿತ್ತು. ಎದಿಂದ ಹಿಡಿದು ಜಡ್ವರೆಗೆ ಈ ದೇಶದಲ್ಲಿ ಹಗರಣಗಳಾದವು.